ನಿಮಗೊಂದು ಫೇಕ್ ಲೆಟರ್ಗಳು ಮತ್ತೆ ಸ್ಕ್ರಾಚಸ್ ಕೂಪನ್ ಕಾರ್ಡ್ ಸಖತ್ ಬೇಜಾರಾಯ್ತು. ಅವ್ರು ಬೈದಿದ್ದು ಚೆನ್ನಾಗೇ ಮಾತಾಡಿದ್ರು. ಆಮೇಲೆ ಅವ್ರು ಮಾತಾಡಿದ ರೀತಿ ನೋಡ್ಬಿಟ್ಟು ಅದು ಫೇಕ್ ಅಲ್ವಾ ಸರ್ ಅಂತ ಕೇಳಿದ್ದಷ್ಟೇ ಏನೇನೋ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ರು. ನನಗೆ ಇದೇ ಅದು ಲೆಟರ್ ಬಂದಿರೋದು ನನಗೆ ಇದೊಂದು. ವೆಲ್ಕಮ್ ಟು ಮಲ್ನಾಡ್ ಸಿರಿ ವ್ಲಾಗ್ಸ್. ನನ್ನ ಇದು ಹೊಸ ವಿಡಿಯೋ, ಅಂದರೆ ನಾನೀಗ ಹೊಸದಾಗಿ ಯೂಟ್ಯೂಬ್ ಶುರು ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನಿಲ್ಲಿ ನಿಮಗೊಂದು ಫೇಕ್ ಲೆಟರ್ಗಳು ಮತ್ತು ಸ್ಕ್ರಾಚಸ್ ಕೂಪನ್ ಕಾರ್ಡ್ಗಳು ಬರುತ್ತೆ ಅಲ್ಲ, ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ಥರ ಕಾರ್ಡ್ಗಳು ಬಂದಿದೆ ಅಂತ ನನಗಂತೂ ಗೊತ್ತಿಲ್ಲ. ಪ್ಲೀಸ್ ಆ ಥರದ್ದು ಏನಾದರೂ ಬಂದಿದ್ದರೆ ನೀವು ಸ್ಕ್ರ್ಯಾಚ್ ಮಾಡಿಬಿಟ್ಟು ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಅಕೌಂಟ್ ಡೀಟೇಲ್ಸ್ನೆಲ್ಲ ಯಾರಿಗೂ ಕೊಡೋಕೆ ಹೋಗ್ಬೇಡಿ ಪ್ಲೀಸ್. ನನಗೂ ಇವತ್ತು ಬಂದಿತ್ತು, ನಾನು ಅದನ್ನು ರಿಯಲ್ ಅಂತ ಅನ್ಕೋಬಿಟ್ಟಿದ್ದೆ. ಪ್ಲೀಸ್ ಆ ಥರ ನೀವು ಯಾರು ಮಾಡೋಕ್ಕೆ ಬೇಜಾರಾಯ್ತು. ಅವ್ರು ಬೈದು ನಂಬರ್ಗೆ ನಾನು ಕಾಲ್ ಮಾಡಿದಾಗ ಫಸ್ಟಿಗೆ ಚೆನ್ನಾಗೇ ಮಾತಾಡಿದ್ರು. ಆಮೇಲೆ ಅವ್ರು ಮಾತಾಡಿದ ರೀತಿ ನೋಡ್ಬಿಟ್ಟು ಅದು ಫೇಕ್ ಅಲ್ವಾ ಸರ್ ಅಂತ ಕೇಳಿದ್ದಷ್ಟೇ ಏನೇನೋ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ರು. ನನಗಂತೂ ಏನೇನೋ ಅರ್ಥ ಆಗಲಿಲ್ಲ ಅವ್ರು ಮಾತಾಡಿದ್ದು. ಸಖತ್ ಬೇಜಾರಾಯಿತು. ನಾನು ಅವ್ರಿಗೆ ಅಕೌಂಟ್ ನಂಬರ್ ಕಳಿಸ್ಬಿಟ್ಟಿದ್ದೆ, ನನಗದು ಗೊತ್ತೇ ಇರಲಿಲ್ಲ ಈ ಥರ ಹಿಂಗಿದೆ ಅಂತ ಹೇಳಿ. ಅದಾದಮೇಲೆ ಅವರು ಕೆಟ್ಟದಾಗಂದರೆ ಅಮ್ಮ ಅಪ್ಪನ ಸುದ್ದಿ ಎಲ್ಲ ಮಾತಾಡಿದರು. ಏನೇನೋ ಕೆಟ್ಟದಾಗೆಲ್ಲ ಫೋಟೋ ಎಲ್ಲ ಕಳಿಸಿದ್ರು. ಸಖತ್ ಫೇಕ್ ಅಂತ ನನಗೆ ನಿಜವಾಗ್ಲೂ ಗೊತ್ತಾಯಿತು. ಪ್ಲೀಸ್ ನಿಮ್ಗೆ ಆ ಥರ ಏನಾದರೂ ಬಂದಿದ್ದರೆ ನೀವು ಯಾವತ್ತೂ ಆ ಥರದ್ದೆಲ್ಲ ನೋಡೋಕ್ಕೆ ಹೋಗ್ಬಿಡಿ. ತೆಗ್ದು ಆ ಥರದ್ದೆಲ್ಲ ಸುಮ್ಮನೆ ವೇಸ್ಟ್ ಅಂತ ಬಿಸಾಕ್ಬಿಡಿ. ಸುಮ್ಮನೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ನಿಮ್ಮ ಲೈಫ್ ನೀವೇ ಹಾಳು ಮಾಡ್ಕೊಂಡ್ಬಿಡ್ತೀರ. ಸೊ ನಾನು ಇವಾಗ ತೋರಿಸ್ತೀನಿ ಅವ್ರು ಯಾವುದು ಅಂತ ಹೇಳಿ. ನನಗೆ ಹರ್ಬಲ್ ಕಡೆಯಿಂದ ಅನ್ಸುತ್ತೆ, ಹರ್ಬಲ್ ಅವ್ರದ್ದು ಕಡೆಯಿಂದ ಬಂದಿರೋದು ನನಗೆ. ಸೊ ತೋರಿಸ್ತೀನಿ ನಾನು ನಿಮಗೆ ಸ್ಕ್ರ್ಯಾಚು. ಫಸ್ಟು ಅವರು ಮಾತಾಡಿದ್ದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದು ಕೇಳೋಕ್ಕಾದರೆ ಕೇಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ. ಅದು ಕೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಕೆಟ್ಟದಾಗಿ ಬೈದಿದ್ದಾರೆ ಅವ್ರನ್ನ. ಅವ್ರದ್ದೇನಾದರೂ ನೀವು ಮಾತು ಕೇಳಿಬಿಟ್ರೆ ನೀವು ಅಯ್ಯೋ ಇಂಥ ಗಂಡಸರೆಲ್ಲ ಇದ್ದಾರಪ್ಪ ಅಂತ ಅನ್ಬೇಕು. ಅವ್ರು ಎಲ್ಲಿನವ್ರು ಅಂತ ನನಗಂತೂ ಗೊತ್ತಿಲ್ಲ. ಅವ್ರ ನಂಬರ್ ಇದೆ, ನಂಬರ್ನೂ ನಿಮ್ಗೆ ತೋರಿಸ್ತೀನಿ. ನಾನು ಅವ್ರಿಗೆ ತೋರಿಸಿ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಇದೇ ಅದು ಲೆಟರ್ ಬಂದಿರೋದು ನನಗೆ ಇದೊಂದು, ಮತ್ತು ಇದು ಸ್ಕ್ರ್ಯಾಚ್ ಕಾರ್ಡ್ ಬಂದಿದೆ. ಸೊ ಅದು ಹರ್ಬಲ್ ಲೈಫ್ನವರು ಅಂತ ಕಳಿಸಿದ್ದಾರೆ. ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ನೀವು ನೋಡ್ಬೋದು, ಇಲ್ಲಿ ಹರ್ಬಲ್ ಲೈಫ್ ಅಂತ ಇದೆ. ಈ ಥರ ಎಲ್ಲ ಕೊಟ್ಟಿದ್ದಾರೆ. ನಾನು ರಿಯಲ್ ಅಂತ ಅಂದ್ಕೊಂಡಿದ್ದೆ. ಅವರೆಲ್ಲ ಇದು ಮಾಡಿದ್ದು ಇದೇ ನಂಬರ್ಗೆ ನಾನು ಕಾಲ್ ಮಾಡಿದ್ದೆ. ಈಗ ಇಲ್ಲಿದೆಯಲ್ಲ ಇದೇ ನಂಬರ್ಗೆ ಕಾಲ್ ಮಾಡಿದ್ದೆ. ಅವ್ರು ಏನೇನೋ ಕೆಟ್ಟದಾಗೆಲ್ಲ ಮಾತಾಡ್ಬಿಟ್ರು. ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಬಿಡಕ್ಕೆ ಹೋಗ್ತಿದ್ವಿ ನಾವು. ನೋಡಿ ಇದೆ, ಇದು ಗೌರ್ಮೆಂಟ್ ಕಡೆಯಿಂದ ಸೀಲಾಗಿ ಬಂದಿದೆ ಮೇಡಮ್, ನಿಮಗೆ ಗೌರ್ಮೆಂಟ್ ಕಡೆಯಿಂದ ಆಗಿದೆ ಹೀಗಿದೆ ಅಂತ ಎಲ್ಲ ಹೇಳಿ ನಂಬಿಸ್ಬಿಟ್ರು. ನಾನು ಹರ್ಬಲ್ ಲೈಫಿಂದ ಏನೂ ತಗೊಂಡೂ ಇಲ್ಲ, ನನಗೇನು ಗೊತ್ತೂ ಇಲ್ಲ ಹರ್ಬಲ್ ಲೈಫ್ ಬಗ್ಗೆ. ಅವ್ರು ಹಿಂಗೆಲ್ಲ ಕಳಿಸ್ತಾರೆ. ನಾನು ನಮ್ಮ ಅಮ್ಮಂಗೆಲ್ಲ ಹೇಳಿದ್ದೀನಿ ಹರ್ಬಲ್ ಲೈಫಿಂದ ನಾನು ಏನು ಯೂಸೇ ಮಾಡಲ್ಲ ಆ ಥರದ್ದು. ನನಗೆ ಈ ಥರ ಎಲ್ಲ ಕಳ್ಸೋದು ಯಾರು, ಸುಮ್ಮನೆ ಫೇಕ್ ಅಂತ ಹೇಳಿ ನಮ್ಮ ರಿಯಲ್ ಅಂತ ಅನ್ಕೊಬಿಟ್ರು. ತೋರಿಸ್ತೀನಿ, ಇದೆ ಸ್ಕ್ರ್ಯಾಚ್ ಕಾರ್ಡ್. ನಾನು ಸ್ಕ್ರ್ಯಾಚ್ ಮಾಡಿದೆ, ನಿಮಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಹೇಳಿ ಅಂದರು. ನಾನು ಥ್ಯಾಂಕ್ ಯು ಅಂತ ಎಲ್ಲ ಹೇಳ್ಬಿಟ್ಟೆ. ಫಸ್ಟ್ ಪ್ರೈಸ್ ಬಂದಿದೆ ಇದೇ ನಂಬರ್ ಗೈಸ್, ಇದೇ ನಂಬರ್ಗೆ ನಾನು ಕಾಲ್ ಮಾಡಿದ್ದೀನಿ. ಕೆಟ್ಟದಾಗಿ ಮಾತಾಡಿದ ವಿಡಿಯೋದಲ್ಲಿ ಸಣ್ಣ ತಪ್ಪುಗಳಿದ್ದೇ ಇರುತ್ತೆ. ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳಿ. ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದು. ಇದು ನನ್ನ ಪುಟ್ಟ ಪ್ರಯತ್ನ ಅಂತಲೇ ಹೇಳ್ಬೋದು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ.